ಒಂದು ಲೋಟ ಕಾಫಿ ಮಾಡಗ್ಲೆ. ರೀ ಹೂವು ಬಂದದೆ. ಯಾಕೆ ನೋಡ್ಕೊಂಡು ಹೋಗಕ್ಕೆ ಅನ್ಕ ಬಂದದೆ. ಏನು ನೋಡಕ್ಕೆ? ಇನ್ಯಾರು ನೋಡಕ್ಕೆ ನಮ್ಮನ್ನ ಫೋನ್ ಮಾಡಿದ್ದೇನೋ ಹೊಡೆದಾನೆ ಬಡ್ದಾನೆ ಅನ್ಕೊಂಡು ಅದಕ್ಕೆ ಬಂದಿದ್ದದ. ಅಯ್ಯೋ ಇಲ್ಲ ಕಣ್ರಿ, ಹೇಳಿಲ್ಲ ನಾನು. ಅಲ್ಲೇ ಹೂವು ಅದಕ್ಕೇನೆ ಬಂದಿಲ್ಲ ಮನೆಗೆ ಅಂದ್ಬಿಟ್ಟು ಆ ಟೆನ್ಷನ್ ಅಲ್ಲದೆ ಅದ್ರ ಮಧ್ಯದಲ್ಲಿ ಇದನ್ನು ಬೇರೆ ಹೇಳಕ್ಕದ. ನಾನು ಏನು ಹೇಳಿಲ್ಲ ಕತೆ. ಹೂವು ಬಂದದಲ್ಲಿ ಏನು ಅಡುಗೆ ಮಾಡನೆ? ಏನು ಮಾಡಿಯೇ? ಮನೇಲಿರೋದು ಮಾಡು. ರೀ ಒಂದು ಕೆಜಿ ಚಿಕನ್ ಅರ್ಥ ತಂದ್ಕೊಡಿ, ಅವನ್ನ ಮಾಡಿಕ್ತೀನಿ. ಮುಡಿಕ ಕೂತೀನಿ ಚಿಕನ್ಗೆ. ಹೋಗಿ ಉಳಿಗಿಡಿಗೆ ಕಳಾಕ್ಬಿಟ್ಟು ಉಪೇಸರು ಮಾಡಕ್ಕೆ ಹೋಗಿ. ರೀ ಇದೇನು ಗಾಡಿ ರೀ ನೀವು? ಅಲ್ಲ ಪ್ರೂಫ್ ತಂದು ಬಂದದೆ ಕಾಳು ಸಾರು ಮಾಡಿಕನ್ರಿ. ಹೋಗಿ ತರೋಗಿ ಹೋಗಿ ಅತ್ತಗೆ. ಏನು ತರನ್ಲೇ ತಲೆ ಕೆಟ್ಟೋಗಿದೆ ನಿನಗೆ? ಕಾಸಿಲ್ಲ, ನಾನೇ ಕಾಸಿಲ್ಲ ಸಾಯ್ತಾ ಕುಂತೀವಿ. ರೀ ವಾತಾರೆ ತಾನೇ ಬಾಡಿಗೆ ದುಡ್ಡು ಕೊಟ್ಟವ್ರಲ್ಲ ಅವರು, ಮನೆ ಹೊಸ ಮನೆಯವರು. ಬಾಡಿಗೆ ದುಡ್ಡು ಕೊಟ್ಬಿಟ್ರೆ ನೀನು ಯಾಕೆ ಖರ್ಚಿಗೆ ಇರೋಕ್ಕಿಲ್ವಾ? ಏನು ಬಂದಾಗೆಲ್ಲ ಮಾಡಬೇಕು ಅಂತ ಏನು ಕಾನೂನಿಲ್ಲ. ಹೋಗು ಹೋಗು, ಇರೋದು ಮಾಡೋಕೆ ಹೋಗಿ. ಏನು ಇನ್ನು ಎಲ್ಲನೂ ಮಾಡಿ 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 ಹಂಗೆ ಮಾಡಿ ಮಾಡಿ ಹಿಂಗಾಗಿರೋದು ನಾವು. ಹೋಗು, ಇರೋದು ಸಾಕಾಯ್ತದೆ, ಇರೋದು ಮಾಡಿಕೋಗಿ ಹೋಗಿ. ನೀನು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಕತೆ. ಏನು ಯಾವಾಗಲೂ ಬಂದು ಇಲ್ಲೇ ಕೂತ್ಕೊತಿದ್ರ ನಿಮ್ಮ ಮನೇಲಿ? ಹಿಂಗೆ ಆಡ್ತಿರಲ್ಲ ನೀವು. ಸರಿ ಬಿಡಿ. ಈಗ ಏನೀಗ? ಈಗ ಏನೂ ಇಲ್ಲ, ನಾನೇ ಕೊಡ್ತೀನಿ ಕಾಸ. ತಗೊಬಂದು ಕೊಡಿ ಒಂದು ಕೆಜಿ. ಕೊಡು, ತಂದು ಕೊಟ್ಟು ಅನ್ಬೇಕಾರೆ. ತತ್ತೀನಿ ರೀ. ಸರಿ ಆಯಿತು, ಕಾಪಿ ಮಾಡ್ಕೊಲೆ. ಹಾಲಿಲ್ಲ. ಯಾಕೆ ಆತಾರೆ? 1/4 ಲೀಟ್ರ್ ಬಿಡ್ಸ್ಕೊಂಡು ಕೊಟ್ಟಿನಿ. ಏನಾಯ್ತು? ಒಬ್ಬತ್ತಲ್ಲ ಮಡಿಕೋಟೆ 1/4 ಲೀಟ್ರ್ ಊದ್ಬಿಟ್ಟು ನೋಡ್ಬಿಟ್ಟ. ಅಪ್ಪ ದೇವ್ರೆ, ನಿಮ್ಮಂಗೆ ಆಗ್ಬಿಟ್ರೆ ಮಾತ್ರ ಮನೆ ಉದ್ದಾರ ಆಯ್ತದೆ. ರೀ ಎಷ್ಟು ವಾತಾರಿಂದ ನೀವು ಹೋಗೋದಕ್ಕೆ 2 ಸತಿ ಕುಡ್ದುಟ್ಟೋಗಿದ್ರಿ ಟೀಯ. ಇನ್ನೊಂದು ಸ್ವಲ್ಪ ಇತ್ತು ಸಂದಕ್ಕೆ ನೀವು ಬಂದಾಗ ಮಡಿಕೊಳ್ಳೋದು ಅಂದ್ಬಿಟ್ಟು ಇದ್ದೆ. ಅಟಕ್ಕೆ ಒಬ್ಬತ್ತಲ್ಲ ಮಡಿಕೋಟೆ. ಏನೀಗ ಏನಿಂಗೆ ಸಂದಾಗ್ಲಕ್ಕೆ ಹಾಕಿರಿ ಹಿಂಗೆ ನೀವು? ದಾರಲ್ ಥರ ಮಾಡಿ ಮಾಡಿ ಕಣವ ಹಿಂಗಾಗಿರೋದು ನಾವು. ಏನು ಜಗಳ ಬಂತೆ? ಏನೂ ಇಲ್ಲ, ಅದಕ್ಕೆ ಅಲ್ಲೇ ಅದಲ್ಲ ಅದಕ್ಕೆ ಅಣ್ಣ ಕರ್ಕೊಬರೋಕೆ ಹೋಗಿ ಕರ್ಕೊಬರೋಕೆ ಅಂತ ಜೀವ ತೆಗಿತಿದ್ದಂತೆ. ಅದಕ್ಕೆ ಒಂದು 4 ಸೀರಕ್ಕೆ ಅನ್ಕ ಬಂದದೆ. ಮಣ್ಣಂತ ಮುನ್ಸ್ರಾಗ್ಬಿಟ್ರೆ ಭಾಳ ಉದ್ದಾರ ಮನೆ ಕಣವ. ಅವನಂಗೆ ಇರಬೇಕು. ಯಾವ ಮಕ್ಕ ಓದ್ಕೊಂಡಿದ್ದಾನೆ ದಾರೆ ಮೇಲೆ ಅವನು ಅಂತೇವ್ರು ದಾರೆ ಮೇಲೆ ಇಲ್ದರು ಆಯ್ತದೆ. ಅದಕ್ಕಂಗಂದಿರಿ ನೀವು ನಮ್ಮ ಅಣ್ಣನಿಗೆ? ಯಾಕೆ ನಿಮ್ಮ ಮನೆ ಇಟ್ಟು ಬಟ್ಟೆ ಕೊಡ್ತಾ ಇದ್ದೀರಾ ನಮ್ಮ ಅಣ್ಣನಿಗೆ? ದಾರೆ ಮೇಲೆ ಇರಬಾರ್ದು ಅಂತಿರಲ್ಲ ಯಾಕೆ? ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ನೀವೇ. ಏನು ಮಾಡಬಾರ್ದು ಮಾಡಿದಾನೆ ನಮ್ಮ ಅಣ್ಣ ನಿಮಗೆ? ಏನಾರೇ ಬಂಧನ ಕೊಟ್ಟಿದ್ದಾನೆ, ಶಿಕ್ಷೆ ಕೊಟ್ಟಿದ್ದಾನೆ ನಿಮಗೆ? ಉಣ್ಣದವ್ರ ಮನೆ ಇಟ್ಟು ಉಟ್ಕೊಳ್ಳೋದು ಮನೆ ಅವ್ರ ಮನೆ ಬಟ್ಟೆ. ಇದೇನು ಹಿಂಗೆ ಮಾತಾಡಿರಿ ನೀವು? ಏನು ಮಾತಾಡೋರ್ಲೆ? ಏನು ಮಾತಾಡೋರು? ನಿಮ್ಮ ಅಣ್ಣನಿಗೆ ಫೋನ ಮಾತಾಡ್ಬೇಕಾಗಿತ್ತಾ? ಈಗ ನಾನು ಮಾತಾಡ್ತೀನಿ, ಸುಮ್ಮನಾದಿ ನೀನು. ನಾನು ಯಾವಳು ಕೊಟ್ಟಾರು ಫೋನ್ ಮಾತಾಡ್ತೀನಿ, ಸುಮ್ಮನಾದಿಲ್ಲ ನೀನು. ಅವು ಅಕ್ಕಾಗಿರೋದಕ್ಕೆ ಹೆಂಗೋ ಹೊಡೆದಾಡ್ಕೊಂಡು ಅವಳೆ ಪಾಪ ನಿಮ್ಮ ಅಣ್ಣ ಕೊಟ್ಟೆ. ಬೇರೆಯವರಾಗಿರೋ ನಿನ್ನ ನೀನೇ ಆಗ್ಬಿಟ್ಟಿರುವೆ ಒಂದು ಸಿರ್ತಿತ್ತಿಲ್ಲ. ಈಗ ಏನು ಮಾಡೋಕ್ಕಾದದು? ಸುಮ್ಮ ಕೂತ್ಕೊಳ್ಳಿ, ಇದಕ್ಕೆ ಹಿಂಗೆ ಆಡಿರಿ ನೀವು. ಸರಿ ಬಿಡಿ, ನಿಮ್ದೊಳೆ ಅವಳೆ ತೀಟ ಜಗಳ ಆಡ್ತೀರಲ್ಲ ನೀವು ಯಾವಾಗ್ಲೂ? ತೀಟ ಜಗಳ ಆಡ್ತೀನಿ ನಿನ್ ಕುಟೆ. ಅವನು ಮಕನ ಬಿಡಿ, ಅವ್ನು ಯಾವ ಗಣ್ಸ್ ಕೆಟ್ಟೋದಾಕು ದರ್ದ್ರ ಬಿಡದ ದುಡ್ಡು ಇಸ್ಕೊಂಡು ಹೋಗಿ ಕೊಡ್ತಾನೆ ನಾಟಕ ಆಡ್ಬಿಟ್ಟ. ಇದೊಳೆ ಸರಿ ತಿಗ್ ಸಿಗ್ನಿ ನಿಮಗೆ ದುಡ್ಡು ಕೊಡಿ. 35,000 ನಮ್ಮವ್ವ ಕೊಡ್ನಿಲ್ರಿ. ಇದಕ್ಕೆ ಹಿಂಗೆ ಮಾತಾಡಿರಿ ನೀವು? ಚೆನ್ನಾಗಿ ಮಾತಾಡ್ತೀರಿ ಬಿಡಿ. ಕೊಡ್ನಿಲ್ಲ ಅಂದ್ರೆ ಬೇಕಾದ್ರೆ ಮಾತಾಡೋದ್ರಲ್ಲೂ ಒಂದು ಅರ್ಥ ಇರ್ತದೆ. ಕೊಟ್ಟಾಯ್ತಲ್ಲ ಇನ್ನೇನು ಮಾತು? ಇನ್ಯಾಕೆ ಮಾತಾಡಿರಿ ನೀವು? ಯಾಕೆ ಮಾತಾಡಿರಿ ಇನ್ನು? ಮಾತಾಡ್ತಾನೆ ಹಂಗೆ ಬಿಟ್ಬಿಡ್ತೀನಿ. ಬಂದ್ಬಿಡು ಮಾತಾಡ್ದಾನೆಯ ನನಗೆ ಎಷ್ಟು ಬೇಜಾರಾಕಿಲ್ಲ. ಬರೀ ಸುಳ್ಳು ಹೇಳ್ಬಿಟ್ಟು ಅದು ಹೆಂಗೆ ಸುಳ್ಳು ಅಲ್ದ ಅಂಗಡಿಗೆ ಸಾಮಾನು ತಂದಾಕಕ್ಕೆ ಅಂದ್ಬಿಟ್ಟು ಬೇರೆಯವರಾಗಿದ್ರೆ ಎಷ್ಟು ಯೋಚನೆ ಮಾಡೋರು. ನನ್ನ ತಂಗಿಗೆ ನಾಳೆ ದಿವ್ಸಕ್ಕೆ ಏನಂದಾರೋ ಏನು ಬಿಟ್ಟಾರೋ ನನ್ನ ತಂಗಿಗೆ ಯಾಕೆ ತೊಂದರೆ ಆಗಬೇಕು ಅಂದ್ಕೊಂಡು ಬೇರೆಯವರಾಗಿದ್ರೆ ಕೇಳ್ತಿದ್ರ ಸುಳ್ಳು ಹೇಳ್ಕೊಂಡು. ಸತ್ಯ ಗೊತ್ತಾದರೆ ಏನು ಅನ್ಕೊಂಡದ್ದು ನಮ್ಮ ಭಾವನ ಭಯ ಇಲ್ಲ ನೋಡು. ನಿಮ್ಗೆ ಭಯ ಪಡ್ಬೇಕು? ನಮ್ಮ ಅಣ್ಣ ಇದೊಳೆ ಸರಿ ಐತೆ ನಿಮ್ದೊಳೆಯ. ಸರಿ ಬಿಡಿ, ನೀವು ಒಳ್ಳೆ ಚೆನ್ನಾಗಂತ ಇದ್ದೀರಿ. ಇದ್ಯಾಕೆ ಹಿಂಗೆ ಮಾತಾಡಿರಿ ನೀವು? ಭಯ ಹಾಕ್ಬಿಟ್ಟರು. ಮಾನ ಮರೋದಿದ್ರೆ ಏನಾರು ಆಯ್ತದೆ. ನೀರು ನಲ್ಗಾರು ಹಂಚ್ಕೊಂಬಳ್ತಾರೆ. ಇಲ್ದ ಹೊತ್ಕೆ ತಾನೆ ಅದಕ್ಕೆ ಅವಳು ಸರಿ ಕಳಿಸ್ತಿರೋದು ಕೆಂಪಕ್ಕ ಅವನಿಗೆ. ಏನು ಕಲಿಸ್ತಾ ಇದ್ದದು? ಬರ್ತಾರೆ ಬರ್ದನೇ ಇದ್ದದ. ಯಾವತ್ತಿದ್ರು ಬರೋತ್ತಾಗ ಬರ್ನೇಬೇಕು. ನಮ್ಮ ಮನೇಲೇ ಇರಬೇಕು. ಇನ್ಯಾರ ಮನೆಗಾರು ಹೋಗೋದದ? ಬತ್ತಂದೇ ಬರ್ತಾರೆ, ಬರ್ದನೇ ಇದ್ದಾರ. ಅವ್ರ ಮನೆಗೆ ಅವ್ರು ಬರ್ದನೇ. ಇನ್ನು ನಾವು ಹೋಗಿದ್ದವ. ಇದೊಳೆ ಸರಿ ಐತಪ್ಪ ನಿಮ್ದೊಳೆ. ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ. ಅಯ್ಯೋ ನಿಮ್ಮ ಅಣ್ಣ ಎತ್ತಿ ಬಾಳ್ಸದ ನಾನು ಕಂಡಿವ್ನಿ. ಹೋಗು ಜಾಸ್ತಿ ಮಾತಾಡ ನೀನು. ಅವ್ನು ಬಾಳಿಸ್ತಾನೆ ಕತೆ ಬಾಳಿಸ್ತಾನೆ. ನನ್ನ ಮಕನ ಬಿಡಿಯವನ. ನಮ್ಮ ಅಣ್ಣನಿಗೆ ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಬೇಡಿ ನೀವು. ಯಾಕೆ ಮಾತಾಡಿರಿ ನಿಮ್ಮ ಅಣ್ಣಂಗೆ ನೀವು? ಯಾಕಂದಿರಿ ಇದೊಳೆ ಸರಿ ಐತಲ್ಲ ನಿಮ್ದೊಳೆ. ನಾನು ಹಿಂಗೆ ಮಾತಾಡೋದು ಏನೀಗ? ಏನ್ಲ ಮಾಡ್ಕೊಂಡು ಈಗ ಎಲ್ಲ ಬಿ ಪಿ ರೇಜ್ ಆಗಿರ್ಬೇಕು. ಹೋಗಿ ಚೆಕ್ ಮಾಡಿಸಿ ಒಂದ್ಸತಿ. ಮಾಡಿಸ್ತೀನಿ. ಚೆಕ್ಕ ನಿನಗೆ ಮಾಡಿಸ್ತೀನಿ. BP ಚೆಕ್ಕ ನಿನಗೆ ಮಾಡಿಸೋದು ನಾನು ಮಾಡಿಸ್ಕೊಳಕ್ಕಿಲ್ಲ. ನೋಡಿ ಯಾವ ಥರ ದುರಾಂಕಾರದಲ್ಲಿ ಮಾತಾಡಿ ಅಂತ. ದುರಾಂಕಾರ ಮುನ್ಸುನ್ಗೆ ಒಳ್ಳೆದಲ್ಲ ಕಣವ. ಅಳ್ತೆಗೆ ಮಾತಾಡೋದು ಕಲಿ. ನಾನು ಅಳತೆ ಪ್ರಮಾಣದಲ್ಲೇ ಇರೋದು, ನೀವು ಅತಿಯಾಗಿ ಮಾತಾಡ್ತಾ ಇರೋದು. ನೋಡು ಮಕ ಸೇರ್ಸೋಡ್ಬಿಡ್ತೀನಿ ಮಾತು ಕಿತ್ತಾಡಿದ್ರೆ ಇನ್ನೊಂದ್ಸತಿ ನೀನು. ಇದಕ್ಕೆ ರೀ ಇದಕ್ಕೆ ಹಿಂಗೆ ಆಡಿರಿ? ನಾನು ಏನಂತ ಅಂದ್ಬಿಟ್ಟು ಹಿಂಗೆ ಆಡ್ತಾ ಇದ್ದೀರಿ ನೀವು? ಮಾತು ಕಟ್ಸಿದ್ರೆ ಊನ್ ಬಾಯ್ ನಂಗೆ ಬಾಯ್ ಮೇಕೆ ಹೊಡಿತೀನಿ. ನಿಮ್ಮ ಊಂತ ಕಲ್ತ್ಕೊಂಡ ನಿಮ್ಮ ಅಪ್ಪ ಎದ್ಕೊಂಡು ಮುದ್ಕೊಂಡು ಹೋಯ್ತಾನಲ್ಲ ಹಂಗೆ ಅನ್ಕೊಬೇಡ. ನನ್ನ ಕೈ ಕಾಲು ಕತ್ರ ಸಾಕ್ಬಿಡ್ತೀನಿ. ನಾನು ಕೊಟ್ಟು ಜಾಸ್ತಿ ಆಡಿದ್ರೆ ನಾನು ಕೊಟ್ಟು ಕರ್ಕೊಂಡ್ರೆ ಹಾಕಿ ನಾನು ಕೊಟ್ಟೆ ಹಂಗಿರ್ಬೇಕು ಗೊತ್ತಾ? ನಿಮ್ಮ ಅಪ್ಪ ಅಂದಂಗೆ ಅನ್ಸ್ಕೊತಾನಲ್ಲ, ಬೋದಂಗೆ ಕುಯ್ಸ್ಕೊತಾನಲ್ಲ, ಹಂಗಲ್ಲ ತಿಳ್ಕೊಬಿಡು. ನಮ್ಮ ಅಪ್ಪನ ಸುದ್ದಿ, ನಮ್ಮ ಹೂವಿನ ಸುದ್ದಿ, ನಮ್ಮ ಅಣ್ಣನ ಸುದ್ದಿ, ನಮ್ಮ ಮುತ್ತಿಗೆ ಸುದ್ದಿ ನಿಮ್ಗೆ ಯಾಕೆ? ನಮ್ಮ ಮನೆಯ ಸುದ್ದಿ ನಿಮ್ಗೆ ಯಾಕೆ ಅಂತ? ನಿಮ್ದು ಎಷ್ಟಿರೋದು ಅಷ್ಟು ನೋಡ್ಕೊಳ್ಳಿ ನೀವು. ಅವ್ರ ಸುದ್ದಿಗಳೆಲ್ಲ ಯಾಕೆ ನಿಮಗೆ?
ನಿಮ್ಮ ಅಪ್ಪನಟ್ಟಿ ಅವ್ರು ಸುದ್ದಿ ಮಾತಾಡಲಿಲ್ಲ ಅಂದರೆ ಉಂಡಿರೋದು ಅರ್ಗಾಕಿಲ್ಲ ನನಗೆ. ಅದಕ್ಕೆ ನಿಮ್ಮ ಅಪ್ಪನಟ್ಟಿ ಸುದ್ದಿ ಮಾತಾಡ್ತೀನಿ. ಹಂಗೆ ಆಯ್ತಪ್ಪ ನಿಮ್ಮದು. ಓಲೆ ಓಲೆ ನಿನ್ನ ಮಕನ ಬಿಡಿಯ ಮಾತಾಡಬೇಡ ಜಾಸ್ತಿಯಾ. ಓಲೆ ಮಾಡಲ್ಲ ಕಾಪಿಯಾ. ಆಯ್ತು ಬನ್ನಿ ಕಾಸು ಕೊಟ್ಟಂತ ತಗೊಬರ್ಬನ್ನಿ ಚಿಕನ್. ಇವಾಗ ತಕ ಕೂತಿದಾರ 4 ಗಂಟೆ ಮೇಲೆ ಬರ್ತೀನಿ ಕೊಡು. ಹಂಗೆ ತಗೊಬಿಟ್ಟು ಮತ್ತೆ ಹತ್ತಿನಂತ ಏನು ಬಂದಿಲ್ಲ. ಚಿಕನ್ ಅಂಗಡಿ ಬಾಕಲ್ ತೆಗ್ದಾರಕತ್ ನೋಡೋಗಿ ಅಕ್ಕ ಸಾಂತಕ ತೋರಿಸಿದ್ರು ಈಗ ತಾನೇ. ಥೂ ಇಲ್ಲ ಕಾಸು ಬನ್ನಿ ಕೊಟ್ಟನು ಕೊಡು. 3 ದಿವ್ಸಕ್ಕೆ ಬರ್ತಾರೆ. ಅಕ್ಕ ಕೂತ್ಕೊಳ್ಳಿ ಅವ್ರಿಗೆ ಬೇರೆ. ರೀ ರೀ ಎಲ್ಲೇ ತಗೊಳ್ಳಿ ಕಾಸ. ಆಚೆಗೆ ಬಾಯ್ಲಿ ಆಚೆಗೆ ಬರೋಕಿಲ್ವಾ? ತಗೊಳ್ಳಿ. ಎಷ್ಟು ಥರನೇ? 1 kg ತಗೊಬನ್ನಿ. ಸಾಕಾದದ ಎತ್ಲು ಮೂಲೆ ಕೊಡಿ. 2 kg ತತ್ತೀನಿ. ಅಯ್ಯೋ ನೀವು ತಿನ್ನಕ್ಕಿಲ್ವಲ್ಲ ಸಾಕು ಬಿಡಿ. ನೋಡು ನಾನು ತಿನ್ನಕ್ಕಿಲ್ಲ ಅಂತ ನಾನು 1 kg ಎತ್ಲು ಮೂಲೆ ಕೊಡು. 2 kg ತತ್ತೀನಿ. ಕಾಸಿಲ್ಲ ಕತೆ ಮಿಕ್ಕಿದ ಕಾಸು ತಗೊಬನ್ನಿ ಬೇಕು ಅದನ್ನ ಖರ್ಚಿಗೆ. ಕೊಡ್ತೀನಿ ವಾಪಸ್ ಬೇರೆ. ರೀ 200 ರೂಪಾಯಿ ಚಿಕನ್ ತಗೊಂಡು ಇನ್ನು 300 ರೂಪಾಯಿ ವಾಪಸ್ ಕೊಡಿ ಸುಮ್ಮನೆ ನೀವು. ಓಲೆ ಉಕ್ಕತ್ತೆ ತತ್ತೀನಿ. 2 kg ತತ್ತೀನಿ ಕತೆ ಹೋಗು. ಶುಂಠಿ ಸಾಂಬಾರು ಸೊಪ್ಪೆಲ್ಲ ಇದ್ದದ. ಅದೇ ಕತೆ ಇನ್ನೇನು ತರಬೇಡಿ. 1 kg ಚಿಕನ್ ತಗೊಬನ್ನಿ. 2 kg ತತ್ತೀನಿ ಅಂತ ಹೇಳ್ತೇವೆ. ಹೋಗಿ ತತ್ತೀನಿ ನಾನು. ನಿನ್ಗೆ ಹೇಳಕ್ಕಾಗಿಲ್ಲ ಬಿಡಪ್ಪ. ಎಲ್ಗೋ ಹೋಯ್ತಲ್ಲ ನಿನ್ ಗಂಡ. ಹೂವು ಬಂದದೆ ಅಂದೆ ಚಿಕನ್ ತತ್ತೀನಿ ಅಂತ ಹೋದ್ರು. ಅಯ್ಯೋ ಏನ್ ಮಾಡಕ್ಕವ ಬೇಡ ನೀವು ಅವ್ರೆ ತಗೊಬತ್ತೀನಿ ಅಂದ್ರು ಸುಮ್ಕಿರವ. ಏನ್ ಮಾಡಕ್ಕೆ ಮೊನ್ನೆ ದಿವಸ ಮಾಡಿದ ಅವ್ನು ಸುಮ್ಮನೆ ಅದನ ನಿಮ್ಮ ಅಣ್ಣ. ಅವ್ನು ಬೇಕಾರೆ ಅಡ್ಬಾಡು ತಂದಿದ್ದಕ್ಕನವ. ಏನು ಮಾಡಕ್ಕೆ ಹಿಂಗೇನು ಮಾಡಕ್ಕೆ ಕೆಲಸ ಇಲ್ವಾ? ಏನು ಮಾಡಕ್ಕೆ ತರಿಸ್ತೆ ಚಿಕನ್ ಬರೀ ಸುಮ್ಮನೆ ಇರ್ದಾನೆ ಬಿಟ್ಟು ನೀನು. ಅದೇ ಒಂದು ಕೇಮೆ ಏಮೋ ಎಲ್ಲ ಬಾಡು ಕೈಯೆಲ್ಲ ಬಾಡು ಏನು ಅದನ್ನೇ ತಿನ್ಕೊ ಕೂತ್ಕೊಂಡಿಯೇ? ಬೇಡವಾಗಿತ್ತಪ್ಪ ಸುಮ್ಮನೆ ಏನು ಮಾಡಕ್ಕೆ ತರಿಸ್ತಿದ್ಯೋ ಕಾಣೆದಾಗೆ. ಅಯ್ಯೋ ತೊಂದ್ರೆ ಸುಮ್ಕಿರವ ಅಪ್ರೂಪ್ತಂಗೆ ಬಂದಿದ್ದಿ. ತೊಂದ್ರೇನು ಊಟ ಮಾಡಿವೆ ಸುಮ್ಕಿರು. ಏನು ಸಾರು ಮಾಡೋಣ ಗೊಜ್ಜು ಮಾಡೋಣವ. ಅಯ್ಯೋ ಆಳ್ಮೇಲೆ ಗೊಜ್ಜೆ ಬೇಡಕನವ. ಸಾರು ಮಾಡಿ ನಿಮಗೆ ಅಚ್ಚಕಟ್ಟಾಗಿ ಇಟ್ಟು ಮಾಡಿವೆ ಇಟ್ಬಿಡ್ತೀನಿ. ಅವತ್ತಿಂದನೂ ತರೋದು ಇವನು ಅದೆಂಥದ್ದು ಪುಡಿ ತತ್ತಾನೆ. ತಾನೇ ಮಾಡೋದಕ್ಕೆ ಮಗ ನಾನು ಮಾಡೋಗಂಟು ಸುಮ್ಮನೆ ಇರೋಂಗಿಲ್ಲ. ತಾನೇ ಈರುಳ್ಳಿ ಟೊಮೆಟೊ ಹಣ್ಣು ಕುಯ್ಕೊಬಿಡ್ತಾನೆ. ಕುಯ್ಕೊಬಿಟ್ಟು ಶುಂಠಿ ಬೆಳ್ಳುಳ್ಳಿ ಅಂಥದ್ದು ಪ್ಯಾಕೆಟ್ನ ಸಿಗ್ತದಲ್ಲ ತಂದ್ಬಿಡೋದು. ಅದೆಂಥದ್ದು ಕೋಳಿ ಬಾಡೊಂದು ಬೇಯಿಸೋದು ಸಿಗ್ತದೆ ಪುಡಿ, ಕೋಳಿ ಬಾಡೋ ಪುಡಿ ಅದನ್ನ ತಂದ್ಬಿಡೋದು. ಎಣ್ಣೆ ಬಿಟ್ಬಿಟ್ಟು ತೊಳೆದ ಸಿಕ್ಕಿಲ್ಲ. ಸುಮ್ಮನೆ ದಪ್ಪಡ ದಿಪ್ಪಿ ಹೆಂಗೆ ಬೇಯಿಸ್ಕೊಂಡು ಕಾಯ ತಿಂತಿದ್ದ. ನನಗಂತೂ ತೊರ್ಬಲಿ ತಿನ್ನವ ಅಂತ ಚೆಂದಾಗೆ ಇದ್ದ ಕಣ್ಮಗ. ಚೆಂದಾಗಿ ಎತ್ಕೊಂಡು ಒಂದು ಗಾಳಿ ಬಂದೋಗ ಯಾವ ಥರ ಗಾಳಿ ಹೊಡಿಯ ಯಾವ ಥರ ಮಾಡ್ಬಿಟ್ಟು ನಿಮಗೆ. ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರವೆ. ಸರಿ ಆಯ್ತದೀನಿ ಏನು ಮಾಡಿ. ಸರಿ ಆಯ್ತಾನೆ ಸರಿ ಅವ್ನು ಸರಿ ಆಯ್ತಾನೆ ಕತ್ ಹೋಗೋನು. ಇನ್ನು ಅವಳು ಬಂದಂಗೆ ಆಯಿತು ಅವ್ನು ಸರಿ ಆದಂಗೆ ಆಯಿತು ಕತೆ ಅದು. ಅವಳು ಯಾರನ್ನ ನೋಡ್ಕೊಂಡಾಳೆ ಕಣ್ಣೆ ಇವಾಗ. ಯಾರನ್ನ ನೋಡ್ಕೊಂಡಿರತ್ತೆ ಅವಳು. ಇವನ ಮೇಲೆ ಗ್ಯಾನ್ ಲೆಕ್ಕ ಸುಮ್ಕಿರು. ಅಯ್ಯವ ಸುಮ್ ಕೂತ್ಕೋ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡಬೇಡ ಅಂತೆ ಬುದ್ಧಿ ಕಲ್ತಿಲ್ಲ ಕತೆ. ಮತ್ತೆ ಅದೇ ಕಟ ಮಾಡೋಳು ಬರೋಕೆ ಅಂದೆ ಮತ್ತೆ. ಹಾಂ ಅದಕ್ಕೆ ಬರೋಕಂಗೆ ಆಡೋಳು ಹೇಳು ಮತ್ತೆ. ಹೇಳ್ತೀಯಲ್ಲ ನೀನು ಬರಬೇಕು ಆಗಿದಾಯ್ತು ಹೋಗಿದ್ದಾಯ್ತು ಅಂದ್ಕೊಂಡು ಬರ್ದಾನೆ ಕಾಟ ಮಾಡ್ಕೊಂಡು ಕೂತೊಳದ್ರೆ ಇನ್ನೇನಂತ ಅರ್ಥ? ಹಂಗೆ ತಾನೆ ಅರ್ಥ ಬರೋದು. ಅರ್ಥ ಬರ್ತದೆ ಅರ್ಥ. ಸುಮ್ಮನಿರು ಹಾಗೆಲ್ಲ ಅನ್ಬೇಡ ನೀನು. ಅದೇ ಯಾಕೆ ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡ್ದಂಗೆ ಅನ್ಯವಾಗಿ. ಏನೋ ಕಾಪತ್ತಾಕಿಲ್ವ ಎಂತರ್ಗರ್ವೆ ಹಿಂಗೆಲ್ಲ ಆಡಿದ್ರೆ ಅಣ್ಣ ಚಂದವ ಈಗ. ಸುಮ್ಮ ಕೂತ್ಕೊಬ ನಿನ್ಗೆ ಏನು ಗೊತ್ತು ಅವೆಲ್ಲ ಬೇಜಾರಾಯ್ತದೆ ಕತೆ. ಕೂತ್ಕೋ ಹಂಗ್ತಾನೆ. ಅವರು ಚಿಕನ್ ತರಕ್ಕೆ ಹೋಯ್ತೀನಿ ಕಾಪಿ ಮಾಡ್ಕೊ ಬರೋದಕ್ಕೆ ಅಂದರು. ನಿಂಗೊಂದು ಲೋಟ ಮಾಡಿ ಕೊಡೋಣ ಆಲಿಲ್ಲ ಅಂದಲ್ಲವ ತತ್ತೀನಿ ಅಂದರು ಅಲ್ಲೇ. ಸರಿ ಆಯಿತು ಮಡ್ಗೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.